ಒಂದು ಎರಡು ರೀತಿಯ ದಮನಕಾರಿ ನೀತಿಯನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ತೆಗೆದುಕೊಂಡಿದ್ದಾರೆ. ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಮತ್ತೊಂದು ಮನ್ರೇಗಾ. ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಪತ್ರಿಕೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಾರಂಭ ಮಾಡಿದಂಥ ಪತ್ರಿಕೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಸ್ವತಂತ್ರ ಹೋರಾಟದ ಬಗ್ಗೆ ವಿಚಾರಗಳನ್ನು ತಿಳಿಸಲಿಕ್ಕೋಸ್ಕರ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಸಹ ಪ್ರಾರಂಭ ಮಾಡಿದಂಥ ನ್ಯಾಷನಲ್ ಹೆರಾಲ್ಡ್, ಅದರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಪುರುಷೋತ್ತಮ್ ಟಂಡನ್ ರವರು ಎಲ್ಲರೂ ಸಹ ಪ್ರಾರಂಭ ಮಾಡಿ ಈ ಪತ್ರಿಕೆ ನಿರಂತರವಾಗಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿತ್ತು. ಆ ಸಂದರ್ಭದಲ್ಲಿ ಕ್ರಮೇಣ ಅದನ್ನು ಓದುವವರ ಸಂಖ್ಯೆ ಕಮ್ಮಿ ಆದಾಗ, ಅದರ ಸಾಲ ಹೆಚ್ಚಳ ಆದಾಗ ಕಾಂಗ್ರೆಸ್ ಪಕ್ಷ ಅದರ ಬೆಂಬಲಕ್ಕೆ ನಿಲ್ತು. ಅಸೋಸಿಯೇಟ್ ಜನರಲ್ ಲಿಮಿಟೆಡ್ ಅಂತ ಹೇಳಿ ಏನು ಒಂದು ಕಂಪನಿ ಇತ್ತು, ಅದರ ಮೂಲಕ ಈ ಒಂದು ಪತ್ರಿಕೆ ಹೊರಬರ್ತಾ ಇತ್ತು. ಸುಮಾರು 90 ಕೋಟಿ ಸಾಲ ಮಾಡಿದಾಗ ಆ ಸಾಲವನ್ನು ತೀರಿಸಲಿಕ್ಕೆ ನೀವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಏನು ದೇಣಿಗೆಯಾಗಿ ಕೊಟ್ಟಿದ್ವಿ, ಅದರಲ್ಲಿ ಸ್ವಲ್ಪ ಹಣ, 90 ಕೋಟಿ ರೂಪಾಯಿ ಹಣವನ್ನು ಯಂಗ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ, ಅದರಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅಜಯ್ ಮಕನ್ ರವರು, ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಅದರಲ್ಲಿ ಟ್ರಸ್ಟಿಗಳಿದ್ದಾರೆ. ಈ ಕಂಪನಿ ಆಕ್ಟ್ ಅಂತ ಒಂದಿದೆ. ಕಂಪನಿ ಆಕ್ಟ್ 25ರಲ್ಲಿ ಇದು ಯಾವುದೇ ಲಾಭ ಮಾಡತಕ್ಕಂಥ ಕಂಪನಿ ಅಲ್ಲ. ಇದು ಒಂದು ಚಾರಿಟಬಲ್ ಕಂಪನಿ. ಯಾರೂ ಸಹ ಇದರಲ್ಲಿ ಸಂಬಳ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಯಾರೂ ಸಹ ಲಾಭ ಮಾಡೋಕ್ಕಾಗೋದಿಲ್ಲ, ಯಾರೂ ಸಹ ಡಿವಿಡೆಂಡ್ ತಗೊಳಕ್ಕಾಗೋದಿಲ್ಲ. ಯಾವುದೇ ರೀತಿಯ ಸಂಭಾವನೆಗಳು ಇರದೇ ಇರತಕ್ಕಂಥ ಕಂಪನಿ ಯಂಗ್ ಇಂಡಿಯಾ ಮತ್ತು AJL ಕಂಪನಿ. ಅದರಲ್ಲಿ ಸುಳ್ಳು ಆರೋಪವನ್ನು ಮಾಡಿ 2012ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ನಿರಂತರವಾಗಿ ಚಿತ್ರಹಿಂಸೆ ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿ, RSS, ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು AICC ಅಧ್ಯಕ್ಷರಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿರಂತರವಾಗಿ ಚಿತ್ರಹಿಂಸೆ ಕೊಟ್ಟು EDಯಲ್ಲಿ ಅವರ ವಿಚಾರಣೆಗಳು ಮಾಡ್ತಾ ಇದ್ರು. ಮೊದಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತೇಳಿ ಅದು ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ತದನಂತರ ಇಡಿ ಕೋರ್ಟ್ ಸುಮಾರು 13 ವರ್ಷಗಳ ಕಾಲ ಸತತವಾಗಿ ವಿಚಾರಣೆ ಮಾಡಿ ಮೊನ್ನೆ ದೆಹಲಿಯ ಸ್ಪೆಷಲ್ ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾದ ತೀರ್ಪನ್ನು ಕೊಡ್ತಾರೆ. ಯಾವ ತೀರ್ಪು ಅಂತ ಹೇಳಿದ್ರೆ, ಏನು ಕೇಸ್ ಬುಕ್ ಮಾಡಿದ್ರು ಇಡಿ ಅವರು, ಮನಿ ಲಾಂಡ್ರಿಂಗ್ ಕೇಸು ಮತ್ತು ಹಣದ ದುರುಪಯೋಗ ಆಗಿದೆ ಅಂತೇಳಿ, ಅವ್ಯವಹಾರ ಆಗಿದೆ ಅಂತ ಹೇಳಿ ಅದನ್ನು ಬಹಳ ಸ್ಪಷ್ಟವಾಗಿ ತಿರಸ್ಕರಿಸಿ ಅವರ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಹಣದ ವಹಿವಾಟು ನಡೆದಿಲ್ಲ, ಯಾವುದೇ ರೀತಿಯ ಆಸ್ತಿಯನ್ನ ಮಾರಿಲ್ಲ, ಯಾವುದೇ ರೀತಿಯ ಮನಿ ಲಾಂಡ್ರಿಂಗ್ ಆಗಕ್ಕೆ ಯಾವುದೇ ಕೇಸ್ ಇಲ್ಲ ಅಂತ ಹೇಳಿ ಆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಆ ಅರ್ಜಿಯನ್ನು ತಿರಸ್ಕಾರ ಮಾಡಿ ನರೇಂದ್ರ ಮೋದಿಗೆ, RSSಗೆ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥ ಕೋರ್ಟ್ಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಆದ್ರೂ ಸಹ ಇದೇನು ಹೊಸದಲ್ಲ. ರಾಹುಲ್ ಗಾಂಧಿ ಅವ್ರನ್ನು ಸಹ ವಿಚಾರಣೆ ಮಾಡಿದ್ರು, ಶಿವಕುಮಾರ್ ಅವ್ರನ್ನು ಸಹ ವಿಚಾರಣೆ ಮಾಡಿದ್ರು, ಖರ್ಗೆ ಸಾಹೇಬ್ರನ್ನು ಸಹ ವಿಚಾರಣೆ ಮಾಡಿದ್ರು. ಯಾರಲ್ಲೂ ಸಹ ಯಾವುದೇ ಲೋಪದೋಷ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಈಗ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮನ್ರೇಗಾ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನಾ, ಇದನ್ನ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಅಂತ ಮಾಡಿದ್ದಾರೆ.
ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಅವರು ಹೆಸರು ಬದಲಾವಣೆ ಮಾಡಿದಂತ ಕಾರ್ಯಕ್ರಮಗಳು ಹೇಳ್ತೀನಿ ನೋಡಿ. ಅದರಲ್ಲಿ LPG ನೇರ ಲಾಭ ವರ್ಗಾವಣೆ DBTಯನ್ನ PAHL ಅಂತ ಮಾಡಿದ್ದಾರೆ. ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ ಜನ್ಧನ್ ಯೋಜನಾ ಅಂತ ಮಾಡಿದ್ದಾರೆ. ನಮ್ಮಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅಂತಿತ್ತು, ಭಾರತ್ ಮಿಷನ್, ರಾಷ್ಟ್ರೀಯ ನಗರ ಜೀವನೋಪಾಯ ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಹೆಸರು ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರು ರೂರಲ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ JNRUM ಅಲ್ಲಿ, ಅದರ ಜೊತೆಗೆ ಪ್ರಧಾನಮಂತ್ರಿಗಳ ಸಂಶೋಧನಾ ಫೆಲೋಶಿಪ್ ಯೋಜನೆ PP ಮಾದರಿ ಅನ್ನೋದನ್ನ ಪ್ರಧಾನಮಂತ್ರಿ ರಾಷ್ಟ್ರೀಯ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಭಾರತ ನೆಟ್ ಇವೆಲ್ಲ ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನೆಯನ್ನ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಮಾಡಿದ್ದಾರೆ. ಸ್ವಾವಲಂಬನ್ ಯೋಜನೆಯನ್ನ ಅಟಲ್ ಪೆನ್ಷನ್ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮನ ಸ್ಕಿಲ್ ಇಂಡಿಯಾ ಅಂತ ಮಾಡಿದ್ದಾರೆ. BPL ಕುಟುಂಬಗಳಿಗೆ ಉಚಿತ LPG ಸಂಪರ್ಕ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಂತ ಮಾಡಿದ್ದಾರೆ. ಪರಿಷ್ಕೃತ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಮಾಡಿದ್ದಾರೆ. ರಾಜೀವ್ ಗಾಂಧಿ ಆವಾಸ್ ಯೋಜನಾವನ್ನ ಸರ್ದಾರ್ ಪಟೇಲ್ ರಾಷ್ಟ್ರೀಯ ನಗರ ವಸತಿ ಮಿಷನ್ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆ ಕಾರ್ಯಕ್ರಮಗಳನ್ನ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ ಮಾಡಿದ್ದಾರೆ. ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ನಿರ್ವಹಣೆಗೆ ರಾಷ್ಟ್ರೀಯ ಯೋಜನಾ ಮಣ್ಣಿನ ಆರೋಗ್ಯ ಕಾರ್ಡ್, ಸೆಲ್ಫ್ ಹೆಲ್ಪ್ ಕಾರ್ಡ್, ಜನೌಷಧಿ ಯೋಜನೆಯನ್ನ ಪ್ರಧಾನಮಂತ್ರಿ ಜನೌಷಧಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿ ಎಲ್ಲ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ರಾಜಭವನದ ಹೆಸರು ತೆಗೆದು ಲೋಕಭವನ್ ಅಂತ ಮಾಡಿದ್ದಾರೆ. ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ಅಂತಿದ್ದು ನೀತಿ ಆಯೋಗ ಅಂತ ಮಾಡಿದ್ದಾರೆ. ಪ್ಲಾನಿಂಗ್ ಕಮಿಷನ್ ಏನು ಕಾಂಗ್ರೆಸ್ ಪಕ್ಷ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ ಆಗಿದಂತ ಕಾರ್ಯಕ್ರಮ ಅಲ್ಲ. ಅದು ನಮ್ಮ ಸುಭಾಷ್ ಚಂದ್ರ ಬೋಸ್ರವರು ರಾಷ್ಟ್ರದ ಮುಂದಿನ ಸ್ವತಂತ್ರ ಭಾರತಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿ ಪ್ಲಾನಿಂಗ್ ಕಮಿಷನ್ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿರ್ತಕ್ಕಂಥದ್ದು. ಆ ಒಂದು ಪ್ಲಾನಿಂಗ್ ಕಮಿಷನ್ ಮೂಲಕ ಪಂಚವಾರ್ಷಿಕ ಯೋಜನೆಯ ಮೂಲಕ ಅದು ನಿಮ್ದು ಯಾವುದೇ ಡ್ಯಾಮ್ ಇರಬಹುದು, ತುಂಗಭದ್ರಾ, ಬಕ್ರಾ, ನಂಗಲ್, ಹಿರಾಕೋಡ್ ಎಲ್ಲ ಡ್ಯಾಮ್ಗಳಿಗೂ ಸಹ ಪಂಚವಾರ್ಷಿಕ ಯೋಜನೆಯ ಮೂಲಕವೇ ಈ ದೇಶದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಸಹ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವರು ಮನ್ರೇಗಾ 2006ನೇ ಇಸ್ವಿಯಲ್ಲಿ ಯಾರಾದರೂ ಕೇಳೋದು ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮನ್ರೇಗಾ ಅಂತಕ್ಕಂಥದ್ದು 2006ನೇ ಇಸ್ವಿಯಲ್ಲಿ 2006ನೇ ಇಸ್ವಿನಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇಬ್ರು ಸಹ ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ನಿರುದ್ಯೋಗದ ಕಷ್ಟ ಆಗಬಾರದು ಅಂತ ಹೇಳಿ ಅವ್ರಿಗೆ ನಿರುದ್ಯೋಗದ ಅದು ಕಾರ್ಯಕ್ರಮ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಕಾನೂನಿನ ಮೂಲಕ ಬಡವರಿಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಯಾವುದಾದ್ರೂ ಉದ್ಯೋಗ ಖಾತ್ರಿಯಲ್ಲಿದ್ರೆ ಅದು ಮನ್ರೇಗಾ ಸೋನಿಯಾ ಗಾಂಧಿ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥದ್ದು.